ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಏನು ಮಲಪ್ರಭಾ ನವಿಲು ತೀರ್ಥ ಜಲಾಶಯದಿಂದ ಅಧಿಕ ನೀರನ್ನು ಹೊರಬಿಡಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಕಳೆದ ದಿನ ನಿಮ್ಮ JBM ವಾಹಿನಿಯಲ್ಲಿ ರೈತರಿಗೆ ಆದ ಬೆಳೆ ಹಾನಿ ಹಾಗೂ ಸಂಕಷ್ಟದ ಕುರಿತು ಒಂದು ವರದಿಯನ್ನು ಮಾಡಿತ್ತು. ಈ ವರದಿಯಿಂದ ಎಚ್ಚೆತ್ತ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಇಂದು ಅವರಾದಿ ಗ್ರಾಮಕ್ಕೆ ತೆರಳಿ ರೈತರಿಗೆ ಆದ ಹಾನಿ ಮತ್ತು ಹಾನಿಗೊಳಗಾದ ಜಮೀನುಗಳ ವೀಕ್ಷಣೆಯನ್ನ ಮಾಡಿದರು. ಅಲ್ಲದೆ JBM ವಾಹಿನಿಯ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಏನೇನು ಮಾತಾಡಿದ್ದಾರೆ ಕೇಳೋಣ. ಏನು ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಏನು ಭಾರಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಲಪ್ರಭಾದ ನವಿಲು ತೀರ್ಥ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗಿದೆ. ಏನು ಅಣೆಕಟ್ಟಿನ ಒಂದು ಸುರಕ್ಷತೆ ಕಾಯ್ದಿರಿಸಿಕೊಳ್ಳಲು ಏನು ನದಿಯ ಏನು ಅಣೆಕಟ್ಟಿನ ನೀರನ್ನು ಈಗ ಮಲಪ್ರಭಾ ನದಿಗೆ ಬಿಡಲಾಗ್ತಾ ಇದೆ. ಈ ಮಲಪ್ರಭಾ ನದಿಗೆ ಬಿಟ್ಟಂಥ ನೀರಿನಿಂದ ಪ್ರವಾಹ ಪರಿಸ್ಥಿತಿಯಿಂದ ಸಾಕಷ್ಟು ತೊಂದರೆಯನ್ನು ರೈತರು ಅನುಭವಿಸ್ತಾ ಇದ್ದಾರೆ. ರಾಮದುರ್ಗ ತಾಲೂಕಿನ ಸುರೇಬಾನ್ ಹೋಬಳಿಯ ಅವರಾದಿ ಗ್ರಾಮ ಏನಿದೆ, ಇಲ್ಲಿ ರೈತರ ಗೋಳು ಹೇಳುತ್ತಿರುವಂತಾಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಈ ಒಂದು ದಿಸೆಯಲ್ಲಿ ಇವತ್ತು ರೈತರನ್ನ ಅಳಲನ್ನ ಕೇಳಲಿಕ್ಕೆ ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವಾಡ್ ಅವರು ಇವತ್ತೇನು ರೈತರ ಹೊಲಗಳಿಗೆ ಭೇಟಿ ನೀಡಿರುವಂಥದ್ದು. ಅವರೆಲ್ಲ ಏನೆಲ್ಲ ಪರಿಶೀಲನೆಯನ್ನು ನಡೆಸಿದ್ದಾರೆ ಅವ್ರ ಬಳಿ ಕೇಳೋಣ. ಸರ್, ಏನು ಇವತ್ತು ಅವರಾದಿ ಗ್ರಾಮದಲ್ಲಿ ಸಾಕಷ್ಟು ಹಾನಿಯಾಗಿದೆ. ರೈತರ ಒಂದು ಈರುಳ್ಳಿ ಬೆಳೆ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಹೀಗೆ ಸಾಕಷ್ಟು ಬೆಳೆಗಳು ಕೂಡ ನೆರೆಗೆ ಆಹುತಿ ಆಗಿರುವಂಥದ್ದು. ತಾವೆಲ್ಲ ಏನೆಲ್ಲ ವೀಕ್ಷಣೆ ಮಾಡಿದಿರಿ, ರೈತರು ಏನೆಲ್ಲ ಹೇಳಿದರು ತಮಗೆ ಅಂತ? ಇವತ್ತು ಮಲಪ್ರಭಾ ಡ್ಯಾಮ್ನಿಂದ ಬರ್ತಕ್ಕಂಥ ನೀರನ್ನು ರಾಜ್ಯದಲ್ಲಿ ಸಾಕಷ್ಟು ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗಕತ್ತಿತ್ತು. ಅಂಥ ಸಂದರ್ಭದಲ್ಲಿ ಮಲಪ್ರಭಾ ಖಾನಾಪುರದಲ್ಲಿ ಮಳೆ ಆಗ್ತಿದ್ದಿಲ್ಲ. ಕಳೆದ 15 ದಿವಸದಿಂದ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದೊಳಗೆ ಡ್ಯಾಮು ಇವತ್ತು ಸುಮಾರು ತುಂಬುವಂಥ ಹಂತಕ್ಕೆ ಬಂದಂಥ ಸಂದರ್ಭದೊಳಗೆ ಇವತ್ತು ನನ್ನ ತಾಲೂಕಿನಲ್ಲಿ 57-58 ಹಳ್ಳಿಗಳು ಇವತ್ತು ಎಡದಂಡೆ ಬಡದಂಡೆಗೆ ಬರ್ತಕ್ಕಂಥ ಹಳ್ಳಿಗಳು ಸಾಕಷ್ಟು ನುಕ್ಸಾನ ಆದಂಥ ಸಂದರ್ಭ. ಕೇವಲ 15,000 ಕ್ಯೂಸೆಕ್ಸ್ ಅಷ್ಟು ನೀರು ಬಿಟ್ಟಾರೆ. ಈಗ 15,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಈಗ ಇಲ್ಲಿ ಬೆಳೆದಂಥ ಬೆಳೆಗಳು ಈರುಳ್ಳಿ, ಗೋವಿನಜೋಳ, ಸೂರ್ಯಕಾಂತಿ, ಹತ್ತಿ, ಶೇಂಗಾ ಅನೇಕ ಬೆಳೆಗಳು ನುಕ್ಸಾನಾಗೆ. ಇವತ್ತು ಯಾರೂ ಜನಪ್ರತಿನಿಧಿಗಳು ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ, ಸರ್ವೆ ಮಾಡೋಕ್ಕೆ ಬಂದಿಲ್ಲ, ಯಾರೂ ಬಂದಿಲ್ಲ. ನಮ್ಮ ನೀರು ಎಷ್ಟು ಬರ್ತೈತಿ, ಎಷ್ಟು ಭೂಮಿಗೆ ಹೋಗತ್ತೆ ಅನ್ನುವಂಥದ್ದು ವಿಶೇಷವಾಗಿ ಗಮನ ಇಟ್ಟುಕೊಂಡು ಅಧಿಕಾರಿಗಳು ಬರುವಂಥ ಕೆಲಸ ಮಾಡಬೇಕು. ನಾಳೆಗಾಗಲೇ ತಹಸೀಲ್ದಾರ್ ಮುಖಾಂತರವಾಗಿ ಜಿಲ್ಲಾಧಿಕಾರಿ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಾನು ಅದಷ್ಟಲ್ಲೇ ಇವತ್ತು ನನ್ನ ತಾಲೂಕಿನ ಹಾನಿಯಾದಂಥ ಸಂದರ್ಭದೊಳಗೆ ನಮ್ಮ ರಾಜ್ಯದ ನಾಯಕರು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸನ ಮಾಡ್ತೀನಿ. ಅದಕ್ಕೆ ಇವತ್ತು ಮೋಜು ಮಸ್ತಿ ಮಾಡೋಕ್ಕೆ ಕ್ಷೇತ್ರದ ಶಾಸಕರು ಇವತ್ತು ಅಮೇರಿಕಕ್ಕೆ ಹೋಗ್ಯಾರ, ಪ್ರವಾಸಕ್ಕೆ ಹೋಗ್ಯಾರ. ಅಂಥ ಸಂದರ್ಭದೊಳಗೆ ಕಳೆದ ವರ್ಷ ಇವತ್ತು ಸಾಕಷ್ಟು ಮಳೆ ಆಗಲ್ಲಂಥ ಸಂದರ್ಭದೊಳಗೆ ಒಂದು ವರ್ಷ ಬರಗಾಲದೊಳಗೆ ರೈತ ಸಂಕಟಪಟ್ಟಂಥ ಸಂದರ್ಭದೊಳಗೆ ಬೆಳೆ ಹಾನಿನೂ ಕೊಡಲಿಲ್ಲ ಸರ್ಕಾರ, ಬೆಳೆ ಹಾನಿನೂ ಕೊಡಲಿಲ್ಲ. ಅಂಥ ಸಂದರ್ಭದೊಳಗೆ ಇವತ್ತು ಮಳೆಗಾಲ ಚಲೋ ಆಗೈತಪ್ಪ ಅಂತ 2024 ಮಳೆಗಾಲ ಚಲೋ ಆಗಿತ್ತು. ಎಲ್ಲ ಪೀಕ್ಗಳು ಇವತ್ತು ಚಲೋ ಇದ್ದಂಥ ಸಂದರ್ಭದೊಳಗೆ ಇವತ್ತು ಮಲಪ್ರಭಾ ಮತ್ತೆ ಬಂದು ನಮಗೆ ರೈತರಿಗೆ ಭಾಳ ತೊಂದರೆ ಮಾಡೋಂಥ ಸಂದರ್ಭದೊಳಗೆ ಇವತ್ತು ರೈತರು ಬೆಳೆ ಹಾನಿಯಾದಂಥ ಬೆಳೆ ಎಷ್ಟು ಯಾವ್ಯಾವ ಕ್ರಾಪ್ ಹೋಕ್ಕವು ಅನ್ನುವಂಥ ಸಂದರ್ಭದೊಳಗೆ ಇವತ್ತು ತಹಸೀಲ್ದಾರ್ ಮುಖಾಂತರವಾಗಿ, ಜಿಲ್ಲಾಧಿಕಾರಿ ಮುಖಾಂತರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ. ಕಳೆದ 2019 ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಒಂದು ವಿಶೇಷವಾಗಿ ಒಣಬೇಸಾಯ ಇದ್ದಂಥ 6,000 ಇದ್ದಂಥ 13,000 ಕೊಟ್ಟರು. 13,000 ಇದ್ದದ್ದು 18,000 ಮಾಡಿದರು. ಹಾರ್ಟಿಕಲ್ಚರ್ ಬೆಳೆಗೆ 24,000 ಇದ್ದಿದ್ದು 18,000 ಇದ್ದಿದ್ದು 28,000 ಮಾಡಿದರು. ಅಂಥ ಸಂದರ್ಭದೊಳಗೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು SDR ಮತ್ತು ಇದ್ರ ರೂಲ್ಸ್ ಪ್ರಕಾರ ಒಂದು ಮನೆ ಕಳ್ಕೊಂಡ್ರೆ 1,20,000 ರೂಪಾಯಿ ಬರ್ತೈತಿ. ಅಂಥ ಸಂದರ್ಭದೊಳಗೆ ಅದನ್ನು ಬಿಡಬೇಕು. ರೈತರು ಎಷ್ಟು ಹಾನಿ ಆಗೈತಿ ಅದನ್ನು ಜವಾಬ್ದಾರಿ ತೊಗೊಂಡಿಗೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಸರ್ಕಾರ ಸರ್ವೆ ಮಾಡಿಸಬೇಕು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಲಪ್ರಭಾ ಮತ್ತು ಘಟಪ್ರಭಾ, ಕೃಷ್ಣಾ ನದಿಯಿಂದ ಮಹಾಪೂರ ಬರುವಂಥ ಸಂದರ್ಭದೊಳಗೆ ರೈತರು ಸತ್ಯನಾಶ ಆಗಿರುವಂಥ ಸಂದರ್ಭದೊಳಗೆ ಇವತ್ತು ನನ್ನ ತಾಲೂಕಿನೊಳಗೂ ಆಗೈತಿ. ಆ ಸಂದರ್ಭದೊಳಗೆ ಇವತ್ತು ವಿಶೇಷವಾಗಿ ಗಮನ ಸರ್ಕಾರ ಎಚ್ಚರಿಕೆ ಕೊಡ್ತೀವಿ. ಇವತ್ತು ರೈತರ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಬರೋ ದಿನಮಾನದಲ್ಲಿ ಬೆಳೆ ಹಾನಿ ಮತ್ತು ಬೆಳೆ ಕ್ರಾಪ ಮನೆಗಳು ಎಷ್ಟು ಬಿದ್ದಿರ್ತಾವೆ ಮನೆಗಳು ಸರ್ವೆ ಮಾಡುವಂಥ ಕೆಲಸ ಮಾಡಬೇಕು. ಅಷ್ಟಲ್ಲ ಇವತ್ತು ನನ್ನ ತಾಲೂಕಿನೊಳಗೆ ಕಳೆದ 2019
ಸಾಕಷ್ಟು ಹಾನಿಯಾದಂಥ ಸಂದರ್ಭ ಸನ್ಮಾನ್ಯ ಯಡಿಯೂರಪ್ಪನವರು ನೂರಾರು ಕೋಟಿ ರೂಪಾಯಿ ನನ್ನ ತಾಲೂಕಿಗೆ ಅನುದಾನ ಇದನ್ನು ಕೊಟ್ಟರು. ಮಳೆ ಬೆಳೆ ಹಾನಿ ಮನೆಗಳು ನೂರಾರು ಕೋಟಿ ಲೆಕ್ಕ ಇಟ್ಟಿಲ್ಲ. ತಡೆಗೋಡಿ 126 ಕೋಟಿ ರೂಪಾಯಿ. ಇಂಥವೆಲ್ಲ ಅನೇಕ ಕಾಮಗಾರಿಗಳು ಮಾಡಿದಂಥ ಸಂದರ್ಭದೊಳಗೆ ಈ ಸರ್ಕಾರ ಇವತ್ತು ರೈತರ ಪರವಾಗಿಲ್ಲ. ಇವತ್ತು ರೈತರಿಗೆ ಅನ್ಯಾಯ ಮಾಡ್ತೈತಿದೆ. ಅನ್ಯಾಯ ಸರಿಪಡಿಸಲಿಕ್ಕೆ ನಾವು ವಿರೋಧ ಪಕ್ಷದವರು ಎಚ್ಚರಿಕೆ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇವತ್ತು ಆ ಸಂದರ್ಭದೊಳಗೆ ಎಲ್ಲರೂ ದಯವಿಟ್ಟು ರೈತರ ಮುಖಂಡರಿಗೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಬೆನ್ನೆ ಹಿಂದೆ ಇರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಅನೇಕ ವಿಶೇಷ ಕಾರ್ಯಕ್ರಮದೊಳಗೆ ಯಾವಾಗ ಕರಿತೀರಿ ಯಾವಾಗ 6 ತಾಸು ರಾತ್ರಿಯಾಗ ಕರೆದು ಬರ್ತೀವಿ. ಈಗಾಗಲೇ 19,000 ನೀರು ಬರಾಕತ್ತೈತಿ. ನಿನ್ನೆ 25,000 ಇತ್ತು, ಸ್ವಲ್ಪ ಕಡಿಮೆ ಆಗೈತಿ. ಇನ್ನೂ ಮಳೆ ಬಿಡುವಿಲ್ಲ. ಆ ಬಿಡು ಆಗಲಿಕ್ಕಂತ ಅಕಸ್ಮಾತ್ ಮತ್ತೆ ಹೆಚ್ಚು ಬಂತಂದ್ರೂ ರೈತರಿಗೆ ಅನ್ಯಾಯ ಆಕೈತಿ. ಸುಮಾರು ರೋಡ್ ಹೊಳೆಯಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಜಾಸ್ತಿ ನೀರು ಏರಿ ಬಂದೈತಿ. ಕಬ್ಬಿನ ಬೆಳೆ ನುಕ್ಸಾನ, ಎಲ್ಲ ಬೆಳೆಗಳು ಕ್ರಾಪ್ ತಲಾಟಿಗಳು ಮತ್ತು ತಹಸೀಲ್ದಾರ್ ಬಂದು ಸರ್ವೆ ಮಾಡಿ. ಈಗ ಏನು ರಾಜ್ಯ ಸರ್ಕಾರ ಏನಿದೆ ಅವರು ಒಂದು ಇಲ್ಲಿನ ರೈತರ ಆರೋಪ ಮಾಡ್ತಾರೆ. ನಾವು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ರೈತರು ಒಂದು ಆರೋಪ ಮಾಡಿದ್ರು, ರಾಜ್ಯ ಸರ್ಕಾರ ಕಡಿಮೆ ಪರಿಹಾರವನ್ನು ನಮಗೆ ಕೊಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಗಮನವನ್ನು ಯಾವ ರೀತಿ ನೀವು ಸೆಳಿತೀರಿ ಅಂತ? ನಾನು ನನ್ನ ತಾಲೂಕಿನಲ್ಲಿ ಅಕಸ್ಮಾತ್ ರಾಜ್ಯ ಸರ್ಕಾರ ಏನಾರ ಕಡಿಮೆ ಕೊಟ್ಟರು ರಾಜ್ಯದೊಳಗೆ ಎಲ್ಲ ತಾಲೂಕದೊಳಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಹಾಕೋತೀವಿ. ಅದೆಲ್ಲ ಇವತ್ತು ರಾಜ್ಯದ ವಿರೋಧ ಪಕ್ಷದ ನಾಯಕರಿಗೂ ಮತ್ತು ಸನ್ಮಾನ್ಯ ನಮ್ಮ BJP ಅಧ್ಯಕ್ಷರಾದ ವಿಜೇಂದ್ರ ಅವರಿಗೂ ರಾಜ್ಯದ ನಾಯಕರಿಗೆ ತಿಳಿಸುವಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನ್ನ ತಾಲೂಕು ಇಷ್ಟು ಅನ್ಯಾಯ ಆಗೈತಿ, ಇಷ್ಟು ನುಕ್ಸಾನ ಆಗೈತಿ, ಇಷ್ಟು ಕೊಡಿಸೋ ಸರ್ಕಾರದೊಳಗೆ ನೀವು ಹೋರಾಟ ಮಾಡ್ಬೇಕಂತ ಅವ್ರು ವಿನಂತಿ ಮಾಡ್ಕೋತೀನಿ. ಓಕೆ, ಇದು ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವಾಡ್ ಅವರ ಮಾತು. ಏನು, ನನ್ನ ರೈತರಿಗೆ ಅನ್ಯಾಯ ಆಗಲಿಕ್ಕೆ ನಾನು ಬಿಡುವುದಿಲ್ಲ. ನನ್ನ ತಾಲೂಕಿನ ಜನರಿಗೆ ಹಾನಿಯಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಸಮರ್ಪಕವಾದಂತಹ ಪರಿಹಾರವನ್ನು ಒದಗಿಸಬೇಕು. ಪರಿಹಾರ ಒದಗಿಸದೇ ಇದ್ದ ಪಕ್ಷದಲ್ಲಿ ಏನು ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ನಮ್ಮ ರಾಜ್ಯ ನಾಯಕರ ಜೊತೆಗೂಡಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವಾಡ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ, JBM ನ್ಯೂಸ್, ರಾಮದುರ್ಗ.